ಹಾಯ್ ರೈತರೇ ನಮಸ್ತೆ. ಈ ಕಬ್ನ ಲರ್ನಿಂಗ್ ಮಾಡಿಬಿಟ್ಟು 15 ಡೇಸ್ ಕಂಪ್ಲೀಟ್ ಆಯಿತು. 15 ಡೇಸಲ್ಲಿ ಈ ರೀತಿ ಗ್ರೋತ್ ಆಗಿದೆ, ನೀವು ನೋಡ್ಕೋಬೋದು. ಆ್ಯಂಡ್ 15 ಡೇಸಲ್ಲಿ ಟೋಟಲ್ ಆಗಿ ಇದು 4ನೇ ಸಲ ನಾನು ನೀರು ಬಿಡ್ತಿರೋದು. ಈ ನೀರು ಬಿಟ್ಟಾದಮೇಲೆ ಡ್ರಿಚಿಂಗ್ ಮಾಡೋ ಪ್ಲ್ಯಾನ್ ಹೆಂಗಿದೆ ಆ್ಯಂಡ್ ನಾನು ಏನೇನು ಡ್ರಿಂಚಿಂಗ್ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಮನಿ. ಆ್ಯಂಡ್ ಈ 3 ಕೆಮಿಕಲ್ನ ನಾನು ಯೂಸ್ ಮಾಡ್ತಾ ಇರೋದು ಡ್ರಿಂಚಿಂಗ್ಗೆ. ಈ ಹುಮಿಕ್ ಆಸಿಡ್ ಬಿಡೋದ್ರಿಂದ ಏನು ಲಾಭ ಐತೆ ಅಂದ್ರೆ ಬೇಗ ಬೇರುಗಳು ಬೆಳವಣಿಗೆ ಆಗ್ತಾವೆ. ಒಂದು ಎರಡನೇದ ಈ ಹುಮಿಕ್ ಆಸಿಡ್ ಏನು ಮಾಡುತ್ತಂದ್ರೆ ಮಣ್ಣಿನಲ್ಲಿರೋ ಪೋಷಕಾಂಶಗಳನ್ನು ಹೀರ್ಕೊಂಡು ಬೇಗ ಗಿಡಕ್ಕೆ ಸಪ್ಲೈ ಮಾಡುತ್ತೆ. ಇದಿದ್ರೆ ಮೇನ್ ಕೆಲಸ. ಸೆಕೆಂಡ್ ಒಂದು ಬಂದುಬಿಟ್ಟು ಸಿವಿಡ್ ಎಕ್ಸ್ಟ್ರಾಕ್ಟ. ಇದು ಎದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಏನು ಮೊಳಕೆ ಹೊಡೆದಲ್ಲ ಇದೇ ರೀತಿ ಬೇರೆ ಬೇರೆ ಮೊಳಕೆ ಹೊಡ್ಯೋಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪ್ಲಸ್ ಆಲ್ರೆಡಿ ಹೊಡೆದಿರೋ ಮೊಳಕೆಗೆ ಹಸಿರುತನನ ಹೆಚ್ಚಿಸಿ ಅದು ಸ್ಟ್ರಾಂಗಾಗಿ ಬೆಳೆಯೋಕೆ ಹೆಲ್ಪ್ ಮಾಡುತ್ತೆ. ಈ ಟೆಕ್ನೋಸಾಪ್ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಗಿಡಕ್ಕೆ ಅಗತ್ಯವಿರೋ ಗಂಧಕ ಪೋಷಕಾಂಶಗಳನ್ನು ಒದಗಿಸುತ್ತೆ. ಒಂದು ಸೆಕೆಂಡ್ ಒಂದು ಬಂದುಬಿಟ್ಟು ಕ್ಲೋರೋಫಿಲ್ ಉತ್ಪಾದನೆಯನ್ನು ಹೆಚ್ಚಿಸಿ ಎಲೆ ಹಸಿರಾಗಕ್ಕೆ ಯೂಸ್ ಆಗುತ್ತೆ. ಈ 30 ಗುಂಟಾಗೆ ನಾನು ಈ ಬಕೆಟಲ್ಲಿ ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇರೋದು. ಈ ಬಕೆಟಲ್ಲಿ ರೆಡಿ ಮಾಡ್ಕೊಂಡು ಇದು 200 ಲೀಟರ್ ಟ್ಯಾಂಕಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. 30 ಗುಂಟ ಇರೋದರಿಂದ ಸ್ವೀಡ್ ಎಕ್ಸ್ಟ್ರಾಕ್ಟನ್ನು 400 ml ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದೇ ರೀತಿ ಸೇಮ್ ಹುಮಿಕ್ ಆ್ಯಸಿಡು ಕೂಡ 400 ml ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಟೆಕ್ನೋಸ್ಟಪ್ಪು ಕೂಡ ಜಸ್ಟ್ 250 ml ಆ್ಯಡ್ ಮಾಡ್ತಾಯಿದ್ದೀನಿ 30 ಗುಂಟ ಇರೋದರಿಂದ. ಆ್ಯಂಡ್ ಅದೇ ರೀತಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ನೀವು ನೋಡ್ಕೋಬೋದು ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತೇಳಿ. ಇದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟ್ಯಾಂಕಲ್ಲಿ ಆ್ಯಡ್ ಮಾಡಿಬಿಟ್ಟು ಟ್ಯಾಂಕಲ್ಲಿ ಕೂಡ ಸರಿಯಾಗಿ ಮಿಕ್ಸ್ ಮಾಡ್ತಾ ಇರೋದು ನೋಡ್ಕೋಬೋದು. ಆಲ್ಮೋಸ್ಟ್ ಎಲ್ಲ ಲಿಕ್ವಿಡ್ ಇದಾವಲ್ಲ, ಏನು ಅಷ್ಟೊಂದೇನು ಇಶ್ಯೂ ಇಲ್ಲ, ಈಸಿಯಾಗಿ ಮಿಕ್ಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 20 ಲೀಟರ್ ಪಂಪ್ಗೆ ಆ್ಯಡ್ ಮಾಡಿಬಿಟ್ಟು ಡ್ರಿಂಚಿಂಗ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಇದ್ರ ರಿಸಲ್ಟ್ ಏನಿರುತ್ತೆ ಅಂತ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇದಕ್ಕೋಸ್ಕರ ನನ್ನ ಅಕೌಂಟನ್ನು ಫಾಲೋ ಮಾಡಿ ಆ್ಯಂಡ್ ನನ್ನನ್ನು ಸಪೋರ್ಟ್ ಮಾಡಿ.